ಡಿಸಿಷನ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸಿದ್ದಾರೆ. ಅರೆ ಮತ್ತೆ 17ಕ್ಕೆ ಅದನ್ನು ಒಂದೇ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಬರ್ತಾ ಇದೆ, ಸಮಗ್ರವಾಗಿ ಚರ್ಚೆ ಮಾಡಕ್ಕೆ. ನಂತರ ಡಿಸಿಷನ್ ಆಗ್ಬೋದು ಏನು ಮಾಡ್ಬೇಕಂತ. ಯಾರು ವಿರೋಧ ಮಾಡಲ್ಲ, ಏನು ವಿರೋಧ ಮಾಡಿ ಯಾರು ನೋಡೇ ಇಲ್ಲ. ಅದು ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ. 17ಕ್ಕೆ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ಗೆ. ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಸಿಎಂ ಅವರು ಸೂಚನೆ ಕೊಟ್ಟಾರ. ಅದಾದ್ಮೇಲೆ ಅದ್ರ ಬಗ್ಗೆ ಔಟ್ಕಮ್ ಬರ್ಬೋದು. ಇಲ್ಲ ಅದೇ ಅಧ್ಯಯನ ನಾಳೆ ನಾವೇ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ 17ಕ್ಕೆ. ಅದಾದ್ಮೇಲೆ ಮುಂದೆ ಏನ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿವರೆಗೆ ಇನ್ನೊಂದು ವಾರ ಕಾಯ್ಬೇಕು. ಸಾಬೀತು ಮಾಡಬೇಕು, ಪ್ರೂವ್ ಮಾಡಬೇಕು ಅಂತ ನಮ್ಮ ಕೈಯಲ್ಲಿಲ್ಲ. ಮಾಡೋರ್ ಕಡೆ ಅಥಾರಿಟಿ ಅಲ್ಲ. ನ್ಯಾಯ ಬೇಕಾದ್ರೆ ಈಗ ನಮಗೆ ಹೇಳಿದ್ರೆ ನಮ್ಮಿಂದ ಏನಾಗಲ್ಲ. ನೋಡಿ, ಹಳೆ ಬಿಲ್ ಹೊಸ ಪ್ರಶ್ನೆ ಇಲ್ಲ. ಅವ್ರಿಗೆ ಏನ್ ನ್ಯಾಯ ಸಿಗಬೇಕಾದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ಇದೆ, ಅಥಾರಿಟಿ ಇದೆ. ಅಲ್ಲಿ ನಮ್ಗೊಂದು ಹೇಳಿದ್ರೆ ನಾವೇನು ಹೇಳಿಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಹೋಗಿ ನ್ಯಾಯ ಕಂಡುಕೊಳ್ಬೇಕಷ್ಟೇ. ನಮ್ಗೊಂದು ಹೇಳಿದ್ರೆ ನಾವು ಓಕೆ ಅನ್ನೋರೆಲ್ಲ ಆಲ್ ಇಸ್ ವೆಲ್ ಅನ್ನೋರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.